ಹುಡುಗಿ ಸಿಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ ಅಂತೇಳಿ ಯೋಚನೆ ಮಾಡೋ ಹುಡುಗರು ಈ ಸುದ್ದಿಯನ್ನ ನೋಡಲೇಬೇಕು. 2 ಮಕ್ಕಳ ತಂದೆಯನ್ನ ಮದುವೆ ಆಗಲು ಮಹಿಳೆಯರಿಬ್ಬರು ರಂಪಾಟ ಮಾಡಿದ್ದಾರಂತೆ. ಇಬ್ಬರು ಮಹಿಳೆಯರ ನಡುವೆ ಕಿತ್ತಾಟ ಆಗಿದೆಯಂತೆ 2 ಮಕ್ಕಳ ತಂದೆಗೋಸ್ಕರ. ಆಲ್ರೆಡಿ 2 ಮಕ್ಕಳಿರುವಂತ ತಂದೆಯನ್ನ ಮದುವೆ ಆಗೋದಕ್ಕೆ ಇಬ್ಬರು ಮಹಿಳೆಯರು ರಂಪಾಟ ಮಾಡಿದ್ದಾರೆ. ಚಾಕು ಇರಿತ ಕೂಡ ಆಗಿದೆ ಈ ಘಟನೆಯಲ್ಲಿ. ನೆಲಮಂಗಲ ತಾಲೂಕಿನ ಅಂಜನಾ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ರವಿ ಎಂಬಾತನಿಗೋಸ್ಕರ ರುಕ್ಮಿಣಿ ಮತ್ತು ಭಾಗ್ಯ ಇಬ್ರು ಗಲಾಟೆ ಮಾಡಿಕೊಂಡಿದ್ದಾರೆ, ಕಿತ್ತಾಡಿದ್ದಾರೆ. ರುಕ್ಮಿಣಿ ಮತ್ತು ಭಾಗ್ಯ ಎನ್ನುವಂತ ಇಬ್ರು ಮಹಿಳೆಯರು, ಈ ಮಹಾನುಭಾವನ ಹೆಸರು ಏನಂತೂ ಗೊತ್ತಿಲ್ಲ. ಸದ್ಯ ಅಂಜನಾ ನಗರದಲ್ಲಿ ನಡೆದಿರುವಂಥ ಘಟನೆ ಇದು. ರವಿ ಅನ್ನುವಂಥ ವ್ಯಕ್ತಿ, ರವಿ ಎಂಬಾತನಿಗೋಸ್ಕರ ರುಕ್ಮಿಣಿ ಮತ್ತು ಭಾಗ್ಯ ಅನ್ನುವಂಥ ಇಬ್ರು ಮಹಿಳೆಯರು ರಂಪಾಟ ಮಾಡಿದ್ದಾರೆ. ಆ ರಂಪಾಟ ವಿಕೋಪಕ್ಕೆ ತಿರುಗಿ ರುಕ್ಮಿಣಿ ಮತ್ತು ಭಾಗ್ಯ ನಡುವೆ ಗಲಾಟೆ ಆಗಿದೆ. ರುಕ್ಮಿಣಿಗೆ ದೊಣ್ಣೆಯಿಂದ ಹಲ್ಲೆ ನಡೆಸಿ ಚಾಕು ಇರಿದಿದ್ದಾಳೆ ಭಾಗ್ಯ ಎನ್ನುವಂಥ ಮಹಿಳೆ. ರವಿ ಎನ್ನುವಂಥ ವ್ಯಕ್ತಿಗಾಗಿ ಇಬ್ರು ಮಹಿಳೆಯರ ನಡುವೆ ನಡೆದಿರುವಂಥ ಚಾಕು ಇರಿತದ ಪ್ರಕರಣ ಇದು. ಗಾಯಗೊಂಡಂತ ರುಕ್ಮಿಣಿಯನ್ನ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಭಾಗ್ಯ ವಿರುದ್ಧ ಕೇಸನ್ನು ಕೂಡ ರುಕ್ಮಿಣಿ ದಾಖಲಿಸಿದ್ದಾರೆ. ಸದ್ಯ ಭಾಗ್ಯರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 2 ಮಕ್ಕಳ ತಂದೆ ಅಂತೆ. ಆತನಿಗೋಸ್ಕರ ಇಬ್ರು ಮಹಿಳೆಯರು ಕಿತ್ತಾಡಿರೋದಂತೆ. ಎಷ್ಟೋ ಜನ ಹುಡುಗರು ನನಗೆ ಹುಡುಗಿನೇ ಸಿಗ್ತಾ ಇಲ್ಲ, 100 ನೋಡಿದೆ, 50 ನೋಡಿದೆ, 30 ನೋಡಿದೆ, ನನ್ನ ಯಾರು ಒಪ್ಕೊಳ್ತಾ ಇಲ್ಲ ಅಂತೇಳಿ ಗೋಳಾಡ್ತಿರ್ತಾರೆ, ಕಂಡು ದೇವ್ರಿಗೆ ಕೈ ಮುಗಿತಿರ್ತಾರೆ. ಆದರೆ ಇಲ್ಲಿ ಈ ರವಿ ಅನ್ನುವಂಥ ಪುಣ್ಯಾತ್ಮನಿಗೆ ಇಬ್ರು ಮಕ್ಕಳಿದ್ರು, ಇಬ್ರು ಮಹಿಳೆಯರು ಮದುವೆ ಮಾಡ್ಕೊಳ್ಳೋಕೆ ಕಿತ್ತಾಡಿದ್ದಾರೆ. ಎಂಥ ವಿಪರ್ಯಾಸ ನೋಡಿ. ರುಕ್ಮಿಣಿ ಅನ್ನುವಂಥ ಮಹಿಳೆಗೆ ಇಲ್ಲಿ ಚಾಕು ಇರಿತ ಆಗಿದೆ. ಹೀಗಾಗಿ ರುಕ್ಮಿಣಿ ಅನ್ನುವಂಥ ಮಹಿಳೆಯನ್ನ ಸದ್ಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಭಾಗ್ಯ ಎನ್ನುವಂಥ ಮಹಿಳೆ ರುಕ್ಮಿಣಿಯ ಮೇಲೆ ಹಲ್ಲೆ ಮಾಡಿದ್ದಾಳೆ, ಚಾಕುವಿನಿಂದ ಇರಿದಿದ್ದಾಳೆ. ಸದ್ಯ ಭಾಗ್ಯರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದಾರೆ. ರುಕ್ಮಿಣಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ರವಿ ಕತೆ ಮಧ್ಯದಲ್ಲಿ ಏನಾಯ್ತೋ ಗೊತ್ತಿಲ್ಲ ಸದ್ಯಕ್ಕೆ, ನೋಡೋಣ.